ವಲಸೆ ಕಾರ್ಮಿಕರಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ. ನಮಸ್ಕಾರ ವೀಕ್ಷಕರೇ, ಇದು ಜೈ ಭೀಮ್ ರಿಪೋರ್ಟಿಂಗ್ಸ್. ಅಧಿಕಾರ ಮತ್ತು ರಾಜಕೀಯದ ಆಡಂಬರವಿಲ್ಲದೆ ಸಂವಿಧಾನ ಶಿಲ್ಪಿಯ ಜಯಂತಿ ಹೇಗೆ ಅರ್ಥಪೂರ್ಣವಾಗಿ ನಡೆಯಬಹುದು ಎಂಬುದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ. ಚಿಕ್ಕಮಗಳೂರು ಜಿಲ್ಲೆಯ ಎನ್.ಆರ್.ಪುರ ತಾಲೂಕಿನ ಮಹಲ್ಗೋಡು ಗ್ರಾಮದ ಎಂ.ಆರ್. ಕಿರಣ್ ಅವರ ಎಸ್ಟೇಟಿನಲ್ಲಿ ಭೀಮ ಸಂಭ್ರಮದ ಅಲೆ ಎದ್ದಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿಯಿಂದ ಬದುಕು ಅರಸಿ ಬಂದ ವಲಸೆ ಕಾರ್ಮಿಕರು ಇಂದು ಜಗತ್ತೇ ಮೆಚ್ಚುವಂತಹ ಮಹಾನ್ ನಾಯಕನ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಈ ಇಡೀ ಕಾರ್ಯಕ್ರಮವು ಸಂಘಟನಾ ಚತುರ ಸುಭಾಷ್ ಕೆಳಗಿನಮನಿ ಇವರ ನೇತೃತ್ವದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಯಶಸ್ವಿಯಾಗಿ ಜರುಗಿದೆ. ಇದು ಕೇವಲ ಒಬ್ಬ ನಾಯಕನ ಜಯಂತಿಯಲ್ಲ, ಕಾರ್ಮಿಕರು ಈ ದಿನವನ್ನ ತಮ್ಮದೇ ಮನೆಯ ಶುಭ ಸಮಾರಂಭದಂತೆ ಸಂಭ್ರಮಿಸಿರುವುದು ವಿಶೇಷ. ಸಂವಿಧಾನದ ಆಶಯಗಳನ್ನು ಸ್ಮರಿಸುತ್ತಾ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಹಬ್ಬದ ವಾತಾವರಣವನ್ನ ನಿರ್ಮಿಸಲಾಯಿತು. ಈ ಸಂಭ್ರಮದಲ್ಲಿ ಮ್ಯಾನೇಜರ್ ಆಶಾಕುಮಾರ್ ಆಳ್ವ, ಹಾಸನದ ಕೃಷ್ಣೇಗೌಡ್ರು ಮತ್ತು ಡಿಎಸ್ಎಸ್ ಸಂಚಾಲಕ ಕುಮಾರ್ ಹಸವಿ ಅವರು ಭಾಗವಹಿಸಿ ಮೆರುಗು ನೀಡಿದರು. ಬೀರವಳ್ಳಿಯ ಸುಭಾಷ್ ಮತ್ತು ತಂಡದ ಪರಿಶ್ರಮದಿಂದ ಪ್ರತಿ ಶ್ರಮಿಕನು ಇಂದು ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತಾಗಿದೆ. ನಿಂಗಪ್ಪ ಅಡೂರ್, ಬಸಪ್ಪ ಹರವಿ ಹಾಗೂ ದೇವೇಂದ್ರಪ್ಪ ಮಲಗುಂದ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಮಲ್ಲಪ್ಪ ಬಂಕಾಪುರ್, ಭರಮಪ್ಪ ಮಲಗುಂದ ಮತ್ತು ಮಾಲತೇಶ ಬಂಕಾಪುರ್ ಅವರ ಪಾಲ್ಗೊಳ್ಳುವಿಕೆ ಕಾರ್ಮಿಕರ ಒಗ್ಗಟ್ಟನ್ನು ಸಾಬೀತುಪಡಿಸಿತು. ಹುಚ್ಚಪ್ಪ ಅಡೂರ, ನಿಂಗಪ್ಪ ನವಲೂರ ಮತ್ತು ಶರಣ ಮಲಗುಂದ ಅವರು ಅಂಬೇಡ್ಕರ್ ವಿಚಾರಧಾರೆಗಳನ್ನು ಎತ್ತಿ ಹಿಡಿದರು. ಚಂದ್ರು ಹಸವಿ, ಸಿದ್ದಪ್ಪ ಹರವಿ, ಗುರು ಹರವಿ ಮತ್ತು ವೆಂಕಟೇಶ ವದ್ದಲ ಅವರು ಕಾರ್ಯಕ್ರಮದ ಆಯೋಜನೆಯಲ್ಲಿ ಸಕ್ರಿಯರಾಗಿದ್ದರು. ಪ್ರವೀಣ ಬೀಳಗಲಿ, ಮಲ್ಲೇಶಪ್ಪ ಬೀಳಗಲಿ ಹಾಗೂ ಫಕೀರೇಶ ರಾಮಪುರ ಅವರ ಸಹಕಾರ ಅನನ್ಯವಾದುದು. ಹನುಮಂತಪ್ಪ ಮಕರವಳ್ಳಿ ಮತ್ತು ನಾಗರಾಜ್ ಜಡೆ ಅವರ ಸಮ್ಮುಖದಲ್ಲಿ ಘೋಷಣೆಗಳು ಮೇಳೈಸಿದವು. ಜಯಮ್ಮ ಹಾಸನ, ಹೇಮಾವತಿ ಹಸವಿ ಮತ್ತು ಮಂಜವ್ವ ಬೀಳಗಲಿ ಅವರ ಪಾಲ್ಗೊಳ್ಳುವಿಕೆ ಸ್ತ್ರೀ ಶಕ್ತಿಯ ಸಂಕೇತವಾಗಿತ್ತು. ಯಲ್ಲಮ್ಮ ಅಡೂರ್, ಲಕ್ಷ್ಮಕ್ಕ ನವಲೂರ ಮತ್ತು ಪುಟ್ಟವ್ವ ಹರವಿ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಸವಿತಾ ಬೀರವಳ್ಳಿ, ಐಶ್ವರ್ಯ ಮಲಗುಂದ ಮತ್ತು ಮಂಗಳವ್ವ ಮಲಗುಂದ ಅವರು ಸಿಹಿ ಹಂಚಿ ಸಂಭ್ರಮ ಹಂಚಿಕೊಂಡರು. ಶಾರವ್ವ ಬಂಕಾಪುರ, ಪಾರಮ್ಮ ಬಂಕಾಪುರ ಮತ್ತು ನೀಲವ್ವ ಮಕರವಳ್ಳಿ ಅವರು ಬಾಬಾ ಸಾಹೇಬರ ಸ್ಮರಣೆ ಮಾಡಿದರು. ಎಸ್ಟೇಟ್ ಬದುಕಿನ ಕಷ್ಟಗಳ ನಡುವೆಯೂ ಸಂವಿಧಾನದ ಮೇಲಿನ ಪ್ರೇಮವನ್ನ ಇಷ್ಟೊಂದು ಎತ್ತರಕ್ಕೆ ಕೊಂಡೊಯ್ದ ಈ ಕಾರ್ಮಿಕರಿಗೆ ಸಾವಿರ ಸಾವಿರ ಸಲಾಂ. ಜೈ ಭೀಮ್, ಜೈ ಸಂವಿಧಾನ. ಸದಾಕಾಲ ಈ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಲು ಜೈ ಭೀಮ್ ರಿಪೋರ್ಟಿಂಗ್ ಸಿದ್ಧವಿದೆ.